ಎಲ್ರಿಗೂ ನಮಸ್ಕಾರ. ಇವತ್ತು ಸೋಯಾ ಪನ್ನೀರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೋಯಾ ಬೀನಿಂದ ಇದು ಮಾಡೋದಾಗಿರುತ್ತೆ. ಇನ್ನು ಗ್ರೇವಿ ಎಲ್ಲ ಮಾಡಬೇಕಾದ್ರೆ ನಾವು ಪನ್ನೀರನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಸಾಮಾನ್ಯವಾಗಿ ದನದ ಹಾಲಿಂದ ನಾವು ಪನ್ನೀರನ್ನು ಮಾಡ್ತೀವಿ. ಸೋಯಾಬೀನ್ ಅಂತೂ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು. ಅಧಿಕ ಪ್ರೋಟೀನ್ ಅಂಶವನ್ನು ಹೊಂದಿದಂತಹ ಇದು ಕ್ಯಾನ್ಸರನ್ನು ಕೂಡ ತಡೆಗಟ್ಟುತ್ತೆ. ಆಮೇಲಿಂದ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಮಿದುಳಿನ ಕಾರ್ಯವರ್ಧನೆಗೆ ಆಗಿರ್ಬೋದು, ಬಿ ಪಿಯನ್ನು ಕಂಟ್ರೋಲಲ್ಲಿ ತರುತ್ತೆ. ಆಮೇಲೆ ರಕ್ತಹೀನತೆ, ಅನಿಮಿಯಾ ಅಂತ ಕರಿತೀವಲ್ಲ, ಅದನ್ನು ತಡೆಗಟ್ಟುತ್ತೆ ಕೂಡ ಇದು. ಆಮೇಲಿಂದ ವೆಯ್ಟ್ ಲಾಸನ್ನು ಕೂಡ ಇದು ಮಾಡುತ್ತೆ. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗಾಗಲೇ ನಾನು ಸೋಯಾಬೀನನ್ನು ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು. ನೋಡಿ, ಈ ಥರ ಇರುತ್ತೆ. ಇದು ತುಂಬ ಗಟ್ಟಿಯಾಗಿರುತ್ತೆ. ಇದು ಓವರ್ ನೈಟ್ ಸೋಕ್ ಆಗಬೇಕು, ಅಂದರೆ ರಾತ್ರಿ ಇಡೀ ಇದನ್ನು ನೆನೆ ಹಾಕಬೇಕಾಗತ್ತೆ ನಾವು. ನೀವು ರಾತ್ರಿ ನೆನೆ ಹಾಕಿ ಬೆಳಗ್ಗೆನೂ ಮಾಡ್ಬೋದು, ಅಥವಾ ಬೆಳಗ್ಗೆ ನೆನೆ ಹಾಕಿದರೆ ಸಂಜೆ ಮಾಡೋದು, ಆ ಥರನೂ ಮಾಡ್ಬೋದು. 8 ಗಂಟೆಗಳ ಕಾಲ ಸಾಕಾಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಬೀಜದಂತೆ ಇದು ಪಕ್ಕನೆ ನೆನೆಯೋದಿಲ್ಲ. ತುಂಬಾ ಗಟ್ಟಿಯಾಗಿರುತ್ತೆ ಇದು ಸೋಯಾಬೀನು. ಹಾಗಾಗಿ ನಾವು 8 ಗಂಟೆಗಳ ಕಾಲ ನೆನೆ ಹಾಕಲೇಬೇಕಾಗುತ್ತೆ. ರಾತ್ರಿ ಎಲ್ಲ ನೆನೆದ್ರೆ ಇದು ತುಂಬ ಚೆನ್ನಾಗಿ ನಮಗೆ ಗ್ರೈಂಡ್ ಮಾಡೋದಕ್ಕೆ ಬರುತ್ತೆ. ಈಗ ನೋಡಿ, ನಾನು ನೀರು ಹಾಕಿ ನೆನೆಯೋದಕ್ಕೆ ಹಾಕಿದ್ದೀನಿ. 8 ಗಂಟೆಗಳ ನಂತರ ನಾವು ಇದನ್ನು ತೆಗೆದು ನೋಡೋಣ. ನೋಡಿ, ಈಗಾಗಲೇ 8 ಗಂಟೆಗಳ ಕಾಲ ಆಗಿದೆ. ಇದು ಯಾವ ಥರ ಬಂದಿದೆ ಅಂತ ನೋಡ್ತಾ ಇರಬಹುದು ನೀವು. ಚೆನ್ನಾಗಿ ಸೋಕಾಗಿದೆ ಇದು. ಇನ್ನು ನಾವು ಇದನ್ನು ನೀರಿಂದ ಸಪ್ರೇಟ್ ಮಾಡಬೇಕು ಸೋಯಾಬೀನನ್ನು. ನೋಡಿ, ಈ ಥರ ಒಂದು ಸ್ಟ್ರೈನರ್ನ ಸಹಾಯದಿಂದ ನೀರನ್ನು ನಾವು ಸಪ್ರೇಟಾಗಿ ಮಾಡಬೇಕಾಗತ್ತೆ. ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಬಸಿದು ಹೋದ ನಂತರ ಒಂದು ಸಣ್ಣ ಬೌಲ್ ಒಳಗಡೆ ಇದನ್ನು ಹಾಕೋಣ. ಆಮೇಲೆ ಇದನ್ನು ಇನ್ನೀಗ ನಾವು ಮಿಕ್ಸಿ ಮಾಡಬೇಕು. ಚೆನ್ನಾಗಿ ಗ್ರೈಂಡ್ ಆಗಬೇಕಿದು, ನುಣ್ಣಗಾಗಬೇಕಿದು. ಎಷ್ಟು ನಿಮಗೆ ನೀರು ಹಾಕಿ ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಡು ಬರಬೇಕು. ಅಷ್ಟು ಚೆನ್ನಾಗಿ ಪನ್ನೀರ್ ಬರುತ್ತೆ. ನೀರು ಹಾಕಬೇಕಾದ್ರೆ ಏನು ಪ್ರಮಾಣದ ಅಂಶ ಆ ಥರದ್ದೆಲ್ಲ ಏನೂ ಇಲ್ಲ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀರು. ನಾವು ಪನ್ನೀರ್ ಮಾಡುವಾಗ ಅದೆಲ್ಲ ಲೆಕ್ಕಾಚಾರ ಏನು ಬರೋದಿಲ್ಲ. ನೋಡಿ, ನಾನು ಎಲ್ಲನೂ ಒಂದೇ ಸಲಕ್ಕೆ ಹಾಕಿದ್ದೀನಿ. ನಾನು ಈಗಾಗಲೇ 1 ಕಪ್ ಅಷ್ಟು ನೀರನ್ನು ಕೂಡ ಹಾಕಿದ್ದೀನಿ. ನಿಮಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಅಷ್ಟನ್ನು ನೋಡಿ ತರಿಯಾಗಿ ಬಂದಿದೆಯಷ್ಟೇ. ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು. ನಿಮಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಂಡು ರುಬ್ಬೋದು. ನೋಡಿ, ಈಗಾಗಲೇ ಇದು ನುಣ್ಣಗಾಗಿದೆ. ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ. ಇನ್ನಿದನ್ನು ನಾವು ಒಂದು ದೊಡ್ಡ ಪಾತ್ರೆಗೆ ನಾವು ಇದನ್ನು ಶಿಫ್ಟ್ ಮಾಡೋಣ. ನಾವೀಗೇನು ರುಬ್ಬಿಟ್ಟಂತಹ ಈ ಹಿಟ್ಟಿಗೆ ಇದರ ಡಬ್ಬಲಷ್ಟು ನಾವಿನ್ನೀಗ ನೀರನ್ನು ಹಾಕಿ ಹಾಲನ್ನು ತೆಗಿಬೇಕಾಗುತ್ತೆ. ನೋಡಿ, ನಾನು ಈಗಾಗಲೇ 1 ಕಪ್ ಅಳತೆಯಲ್ಲಿ ನಾನೀಗ ಸೋಯಾಬೀನನ್ನು ತಗೊಂಡಿದ್ದೀನಿ ಅಲ್ಲ, 10 ಕಪ್ ಆಗುವಷ್ಟು ನಾನು ನೀರನ್ನು ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಆಯಿತು ಅಂತಂದ್ರೂ ಭಯ ಬೇಡ, ಹಾಗೇನಾಗಲ್ಲ. ಪನ್ನೀರ್ ನಿಮಗೆ ಚೆನ್ನಾಗೇ ಬರುತ್ತೆ. ನೋಡಿ, ಈಗಾಗಲೇ ಮಿಕ್ಸಿನಲ್ಲಿ ಉಳಿದಿದ್ದಂತಹ ಇದಿದೆಯಲ್ಲ ಸೋಯಾಬೀನ್ ಇದೆಯಲ್ಲ, ಅದಕ್ಕೂ ನಾನು ನೀರನ್ನು ಹಾಕಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಚೆನ್ನಾಗಿ ಹಾಲು ಬರುತ್ತೆ. ಇನ್ನು ಮುಂದಿನ ಪ್ರೊಸೆಸ್ಸಿಗೆ ಹೋಗೋಣ. ನಾನು ಈಗಾಗಲೇ ನೀರನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗಾಗಲೇ ನಾನೊಂದು ಅಗಲದ ಪಾತ್ರೆನ ತಗೊಂಡು ಅದರ ಮೇಲೊಂದು ತೆಳ್ಳಗಿನ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಕಾಟನ್ ಬಟ್ಟೆ ಆಗಿರುತ್ತೆ ಇದು. ಆ ಕಾಟನ್ ಬಟ್ಟೆ ಮೇಲೆ ನಾವು ಈಗಾಗಲೇ ಮಾಡಿಟ್ಟಂತಹ ಮಿಶ್ರಣ ಇದೆಯಲ್ಲ, ಸೋಯಾಬೀನಿದ್ದು ಮಿಕ್ಸಿ ಮಾಡಿಟ್ಟಿದ್ದೀವಲ್ಲ, ಅದನ್ನು ಸರಿಯಾಗಿ ಒಮ್ಮೆ ಕೈ ಆಡಿಸ್ಬೇಕು. ಅದು ಸರಿಯಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನಾವಿನ್ನೀಗ ಕಾಟನ್ ಬಟ್ಟೆ ಮೇಲೆ ಹಾಕಿ ಹಾಲನ್ನು ತೆಕ್ಕೊಳ್ಬೇಕು. ನಿಮಗೆ ಎಷ್ಟು ಹಾಲನ್ನು ಹಿಂಡಿ ತೆಗಿಲಿಕ್ಕಾಗುತ್ತೋ ಅಷ್ಟನ್ನು ಸರಿಯಾಗಿ ತೆಕ್ಕೊಳ್ಬೇಕು. ನೋಡಿ, ಈಗಾಗಲೇ ನಾನು ಇದು ಉಳಿದಿದೆಯಲ್ಲ, ಇದಕ್ಕೂ ನಾನು ನೀರನ್ನು ಹಾಕಿ 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಇನ್ನೂ ಹಾಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ ತಿಳಿಸಿದಂತೆ ಇದು ತುಂಬಾ ಗಟ್ಟಿಯಾಗಿರುತ್ತೆ. ಆದ್ದರಿಂದ ನಿಮಗೆ ಓವರ್ ನೈಟ್ ಸೋಕ್ ಆಗಲೇಬೇಕು, ಅಥವಾ ಬೆಳಗ್ಗೆ ನೀವು ಹಾಕಿದರೆ ಸಂಜೆ ಹಾಗೆ ಮಾಡಬಹುದಷ್ಟೇ. ಇದನ್ನು 8 ಗಂಟೆಗಳ ಕಾಲ ಇದು ನೆನಿಲಿಲ್ಲ ಅಂತಂದರೆ ನಿಮಗೆ ಸರಿಯಾಗಿ ಇದು ಗ್ರೈಂಡ್ ಆಗಿ ಸಿಗಲ್ಲ. ನೋಡಿ, ಹಾಲನ್ನು ನಾವು ಈ ಥರ ತೆಗಿಬೇಕಾದ್ರೆ ನೋಡಿ, ಈ ಥರ ರೋಲ್ ಮಾಡ್ತಾ ಸೈಡಿಂದೆಲ್ಲ ನಾವು ನೀರೆಲ್ಲ ಎಲ್ಲೆಲ್ಲಿದೆಯೋ ಹಾಲೆಲ್ಲ ಎಲ್ಲೆಲ್ಲಿ ನಮಗೆ ಬರುತ್ತಾ ಅಲ್ಲಿಂದೆಲ್ಲ ನಾವು ಸರಿಯಾಗಿ ಕೈಯಿಂದ ಈ ಥರ ನೋಡಿ ಹಿಂಡಿ ಬಿಟ್ಟು ಸ್ವಲ್ಪ ಶಕ್ತಿ ಹಾಕಿ ಬಲ ಹಾಕಿ ತೆಗೆದ್ರೆ ನಿಮಗೆ ಚೆನ್ನಾಗಿ ಹಾಲು ಬರುತ್ತೆ. ನೋಡಿ, ಈಗಾಗಲೇ ಇದು ನಾನು ಸೋಸಿಕೊಂಡು ಇಟ್ಟಂತಹ ಈ ನಮ್ಮ ಸೋಯಾಬೀನಿದ್ದು ವೇಸ್ಟ್ ಅಂತ ನಾವೇನು ಕರಿತೀವಿ, ವೇಸ್ಟ್ ಅಲ್ಲ ಇದು. ಆದರೆ ಇದನ್ನು ನಾವು ಏನಾದರೂ ಪಕೋಡನಾದರೂ ಮಾಡುವಾಗ ಹಾಕ್ಬೋದು, ಅಥವಾ ಇದರಿಂದ ನಾವು ಈಗಾಗಲೇ ಸೋಸಿಟ್ಟಂತಹ ಹಾಲೇನಿದೆ ಸೋಯಾಬೀನಿದ್ದು ಅದನ್ನು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ಇದು ಆಗಾಗ ನಾವು ಕೈ ಆಡಿಸ್ತಾನೆ ಇರಬೇಕು, ತಳ ಸೀದು ಹೋಗುತ್ತೆ ಇದು ಬೇಗನೆ. ಅದಕ್ಕೋಸ್ಕರ ನೋಡಿ, ಈ ಥರ ಮುಗಿಸ್ತಾನೆ ಇರಬೇಕು ಕೈಯಿಂದ. ನಾವು ಎಷ್ಟು ಹೊತ್ತು ಈ ಥರ ಇಡಬೇಕು ಅಂತಂದರೆ, ಇದು ಒಂದು ಕುದಿ ಬರಬೇಕು. ಇದು
ಒಂದು ಕುದಿ ಬಂದ ನಂತರ ಆಫ್ ಮಾಡಬೇಕು. ಒಂದು ಕುದಿ ಬರುವಷ್ಟರ ಟೈಮ್ ನಾವು ಈ ಥರ ಕೈಯಿಂದ ಸೌಟಲ್ಲಿ ತಿರುಗಿಸ್ತಾನೇ ಇರಬೇಕು. ನೋಡಿ ಇದೀಗಾಗಲೇ ಒಂದು ಕುದಿ ಬಂದಿದೆ ನೋಡಿ. ನಾನು ಮೀಡಿಯಂ ಫ್ಲೇಮೇ ಇಟ್ಕೊಂಡಿದ್ದೆ. ಇದು ಈಗಾಗಲೇ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಸ್ಟವ್ ಆಫ್ ಮಾಡಿ ಆದ ನಂತರನೂ ಸ್ವಲ್ಪ ಕೈ ಆಡಿಸ್ತಾನೆ ಇದ್ದು 2 ನಿಮಿಷಗಳ ಕಾಲ ನಾವು ಹಾಗೇ ಬಿಡಬೇಕಾಗತ್ತೆ. ಇದನ್ನು 2 ನಿಮಿಷ ಆದ ನಂತರ ನಾವು ಇದಕ್ಕೆ ಇನ್ನೀಗ ನಿಂಬೆಹಣ್ಣಿನ ರಸನ ಹಾಕ್ಕೋಬೇಕಾಗುತ್ತೆ. ನಾನು ಈಗಾಗಲೇ 2 ನಿಂಬೆಹಣ್ಣನ್ನು ನಾನು ತಗೊಂಡು ನೋಡಿ ರಸನ ತೆಗೆದಿದ್ದೀನಿ. ಬೀಜ ಸ್ವಲ್ಪನೂ ಇಲ್ಲ ಇದರಲ್ಲಿ. ಇದನ್ನು ನಾವು ಇನ್ನೀಗ ಹಾಗೇ ಹಾಕೋದಲ್ಲ, ಅದಕ್ಕೆ 1/4 ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡಬೇಕು ನಾವು ನಿಂಬೆಹಣ್ಣಿನ ರಸಕ್ಕೆ. 1/4 ಲೋಟದಷ್ಟು ನೀರನ್ನು ಹಾಕಿ ನೋಡಿ ನಾವೀಗ ಇದರ ಅರ್ಧ ಭಾಗದಷ್ಟು ಮಾತ್ರ ನಾನೀಗ ಸುರುವಿಗೆ ಹಾಕ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಹಾಕಿ ನಿಮಗೆ ಹಾಲು ಒಡಿಲಿಲ್ಲ ಅಂತಂದರೆ ಪೂರ್ತಿಯಾಗಿ ನಾವು ಮಾಡಿಟ್ಟಂತಹ ನಿಂಬೆಹಣ್ಣಿನ ಜ್ಯೂಸನ್ನು ನಾವು ಹಾಕಬೇಕಾಗುತ್ತೆ ನೋಡಿ. ಈಗಾಗಲೇ ನಾನು ಅರ್ಧ ಹಾಕಿದ್ದೆ, ಅದು ಹಾಲು ಒಡಿಲಿಲ್ಲ. ಹಾಗಾಗಿ ಎಲ್ಲನ ಹಾಕಿದಾಗ ನೋಡಿ ಹಾಲು ಒಡೀತದು. ಯಾವಾಗ ಹಾಲು ಒಡೀತದಲ್ವ ಆವಾಗ ನಾವು ಇದನ್ನು ಹಾಕೋದನ್ನು ನಿಂಬೆಹಣ್ಣಿನ ರಸನ ಹಾಕೋದನ್ನು ಸ್ಟಾಪ್ ಮಾಡ್ಬೋದು. ಅಲ್ಲಿ ತನಕನೂ ನಾವು ಹಾಕ್ತಾನೆ ಇರಬೇಕಾಗುತ್ತೆ. 2 ಅಥವಾ 2.5 ನೀವು ಹಾಕ್ಕೋಬೋದು. ಈಗಾಗಲೇ ನೋಡಿ ಇದು ಹಾಲು ಒಡೆದೋಯ್ತು. ನೋಡ್ತಾ ಇರ್ಬೋದು ನೀವು, ಸಪ್ರೇಟ್ ಆಗಿದೆ. ನೀರು ನಮಗೆ ಅದು ಗೊತ್ತಾಗುತ್ತೆ ಒಡೆದಾಗ. ನೀರಾಗಿ ಅದು ಸೈಡಿಂದೆಲ್ಲ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈಗಾಗಲೇ ನಾನು ನೋಡಿ ಅದನ್ನು ಇನ್ನು ಕೆಳಗಡೆ ಇಡ್ತೀನಿ. ನೋಡ್ತಾ ಇರ್ಬೋದು ನೀವು, ಸಪ್ರೇಟ್ ಆಗಿದೆಯಲ್ಲ. ಇದನ್ನು ನಾವಿನ್ನೀಗ ಕೆಳಗಡೆ ಪಾತ್ರನ ಇಟ್ಟು ಇನ್ನೊಂದು ಅಗಲದ ಪಾತ್ರ ತಗೊಂಡು ಅದಕ್ಕೆ ಒಂದು ಸ್ಟ್ರೈನರನ್ನು ತಗೊಳ್ಬೇಕು. ಸ್ಟ್ರೈನರನ್ನು ತಗೊಂಡು ಅದರ ಮೇಲೆ ಒಂದು ಬಟ್ಟೆನ ಹಾಕಿ ನೋಡಿ ಈ ಥರ ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ಪನೀರನ್ನು ನಾವು ತೆಕ್ಕೊಳ್ಬೇಕು ನೋಡಿ. ಇದಕ್ಕೆ ಅದರ ಮೇಲಿಂದ ನಾವೇನು ಸೋಸಿ ಇಟ್ಕೊಂಡಿದ್ದೀವಲ್ಲ ಅದರ ಮೇಲಿಂದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೀವು ನೀರು ಹಾಕಿ ತೊಳಿಲಿಲ್ಲ ಅಂತಂದರೆ ಅದು ಬಟ್ಟೆ ಮೇಲೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ತಣ್ಣೀರನ್ನು ಹಾಕಬೇಕಾಗುತ್ತೆ. ತಣ್ಣೀರನ್ನು ಹಾಕಿ ನೋಡಿ ಈ ಥರ ಹಿಂಡ್ಕೊಳ್ಬೇಕು. ಸರಿಯಾಗಿ ನೀರಿನ ಅಂಶ ಎಲ್ಲ ಹೋಗಬೇಕಿದ್ರಿಂದ ನಾವು ಈಗಾಗಲೇ ತಣ್ಣೀರನ್ನು ಹಾಕಿ ಸರಿಯಾಗಿ ಹಿಂಡ್ಕೊಂಡಿರ್ತೀವಿ. ಆದ್ದರಿಂದ ಮತ್ತು ಇದರಲ್ಲಿ ನೀರಿನ ಅಂಶ ಹಾಗೇ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ. ಈಗಾಗಲೇ ನಾನಿಲ್ಲಿ 2 ಬಟ್ಲನ್ನು ತಗೊಂಡಿದ್ದೀನಿ ನೋಡಿ. ಒಂದು ಅಗಲದ ಬಟ್ಲಾಗಿರುತ್ತೆ, ಇನ್ನೊಂದು ಅದರಿಂದ ಸ್ವಲ್ಪ ಸಣ್ಣದಾಗಿರುವಂತಹ ಬಟ್ಲಾಗಿರುತ್ತೆ. ಅದನ್ನು ನಾವು ಕವಚಿ ಹಾಕಬೇಕು. ಇನ್ನೊಂದು ಬಟ್ಲನ್ನು ಅದರ ಮೇಲಿರುವಂಥ ಸಣ್ಣ ಬಟ್ಲನ್ನು ಆ ಬಟ್ಟಲಿನ ಮೇಲೆ ನಾವೇನು ಹಿಂಡಿ ಇಟ್ಟಿದ್ದೀವಲ್ಲ ಸೋಯಾಬೀನ್ ಇದು ಪನೀರ್ ಅಂತ, ಅದನ್ನು ನಾವು ಇಟ್ಟು ಅದರ ಮೇಲೆ ಇನ್ನೊಂದು ತಟ್ಟೆನ ಭಾರಕ್ಕೆ ಹೀಗೆ ಇಡಬೇಕಾಗುತ್ತೆ ನೋಡಿ. ಆ ತಟ್ಟೆ ಮೇಲೆ ಇನ್ನೇನಾದರೂ ವೆಯ್ಟನ್ನು ನಾವು ಇಡಬೇಕು ನೋಡಿ. ನಾನು ಇಲ್ಲಿಂದ ಕುಟಾಣಿನ ತಗೊಂಡು ಅದರ ಮೇಲೆ ಇಟ್ಕೊಂಡಿದ್ದೀನಿ. ನಾವು ಯಾಕೆ ಹೀಗೆ ಮಾಡ್ತಿದ್ದೀವಿ ಅಂತಂದರೆ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಬಸ್ದು ಹೋಗುತ್ತೆ ನೋಡಿ. ಈಗ ಹೀಗೆ ಮಾಡೋದ್ರಿಂದ ನೋಡಿ ಎಲ್ಲ ತಟ್ಟೆಯ ಒಳಗಡೆ ಇದು ಬಂದು ಸ್ಟೋರ್ ಆಗುತ್ತೆ. ಇದು ಒಂದು ಅರ್ಧದಿಂದ 3/4 ಗಂಟೆಗಳ ಕಾಲ ನಾವು ಹೀಗೇ ಇಡಬೇಕಾಗುತ್ತೆ. ಆಮೇಲೆ ನಿಮಗೆ ಪನೀರು ಸರಿಯಾಗಿ ಸಿಗುತ್ತೆ. ಮಾಮೂಲಿ ನಾವು ದನದ ಹಾಲಿನ ಪನೀರ್ ಮಾಡುವಾಗ ಕೂಡ ಇದೇ ವಿಧಾನನ ನಾವು ಫಾಲೋ ಮಾಡಬೇಕಾಗತ್ತೆ. 3/4 ಗಂಟೆಗಳ ಕಾಲ ನಾವು ಹೀಗೆ ಇಟ್ಟಾಗ ಸರಿಯಾಗಿ ಸೆಟ್ ಆಗುತ್ತೆ. ನಿಮಗೆ ಪನೀರ್ ಸಿಗುವಾಗ ಅದರ ಮಿಡ್ಲಲ್ಲೆಲ್ಲ ಗ್ಯಾಪ್ ಎಲ್ಲ ಇರುತ್ತಲ್ಲ ಅದೆಲ್ಲ ಫಿಲ್ ಆಗುತ್ತೆ, ಸರಿಯಾಗಿ ಸೆಟ್ಟಾಗಿ ಸಿಗುತ್ತೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ಇದು 3/4 ಗಂಟೆಗಳ ಕಾಲ ನಾನು ವೆಯ್ಟನ್ನು ಇಟ್ಟು ಸರಿ ಸೆಟ್ಟಾಗಿದೆ ನೋಡಿ. ಇನ್ನೀಗ ಇದನ್ನು ತೆಗೆದು ಬಟ್ಟೆಯಿಂದ ನಾವು ಸಪ್ರೇಟಾಗಿ ಮಾಡಿದ ನಂತರ ಕಟ್ ಮಾಡ್ಬೋದು. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ಇನ್ನು ನಾವು ಪನೀರ್ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೆಲ್ಲ ಅಂತಂದರೆ, ನಾವೀಗ ಹಾಲನ್ನು ಕುದಿಸ್ತೀವಲ್ಲ, ಕುದಿದ ನಂತರ ಇದನ್ನು ನಾವು 2 ನಿಮಿಷಗಳ ಕಾಲ ನಾವು ಹಾಗೆ ಬಿಟ್ಟಿಲ್ಲ ಅಂತಂದರೆ ನಿಮಗೆ ಬಟ್ಟೆ ಮೇಲೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ 2 ನಿಮಿಷಗಳ ಕಾಲ ಹಾಗೇ ಬಿಡಬೇಕಾಗತ್ತೆ. ನಂತರ ಇನ್ನೊಂದು ಮೇನ್ ಅಂಶ ಏನು ಅಂತಂದರೆ, ನಾವು 8 ಗಂಟೆಗಳ ಕಾಲ ಯಾವಾಗ ಈ ಸೋಯಾಬೀನನ್ನು ನೆನೆಸಿಲ್ಲ ಅಂತಂದರೆ ನಿಮಗೆ ಈ ಥರ ಎಲ್ಲ ಪನೀರಾಗಿ ಬರಲ್ಲ. ಇನ್ನು ನಾವು ಕೊನೆಯಲ್ಲಿ ಪನೀರನ್ನು ನೀರಿಂದ ಸಪ್ರೇಟಾಗಿ ಮಾಡಬೇಕಾದ್ರೆ ತಣ್ಣೀರನ್ನು ಹಾಕಿ ತೊಳೆಯೋದನ್ನು ಯಾವತ್ತೂ ಮರಿಬಾರ್ದು. ತೊಳೆಯೋದೇ ಇದ್ದರೆ ನಿಮಗೆ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಅದು. ಈಗಾಗಲೇ ನೋಡಿ ನಾನೀಗ ಕಟ್ ಮಾಡಿದಾಗ ಸೈಡೆಲ್ಲ ಸ್ವಲ್ಪ ಸರಿಯಾಗಿರಲಿಲ್ಲ. ಅದನ್ನು ನಾನು ಸೈಡಿಗೆ ಇಡ್ತಾ ಇದ್ದೀನಿ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಷ್ಟು ಸರಿಯಾಗಿ ಬಂದಿದೆಯಲ್ಲ, ಕಟ್ ಪೀಸಸ್ ಆಗಿ ಬರ್ತಾ ಇದೆ ನೋಡಿ. ಇನ್ನೊಂದು ಏನು ಅಂತಂದರೆ, ಈಗಾಗಲೇ ಹಾಲು ಕುದಿಯುವಾಗ ಹೈ ಫ್ಲೇಮಲ್ಲೇ ಇಡೋದಕ್ಕೆ ಹೋಗಬೇಡಿ. ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು
ಪನ್ನೀರನ್ನು ಮಾಡಬೇಕಾಗುತ್ತೆ. ಹಾಲನ್ನು ಕುದಿಸಬೇಕಾಗುತ್ತೆ. ನೋಡಿ ಈಗಾಗಲೇ ಸ್ಪಾಂಜಿಯಾಗಿ ಯಾವ ಥರ ಬಂದಿದೆ ಅಂತ ಪನ್ನೀರು. ಇದನ್ನೀಗ ಗ್ರೇವಿ ಅಥವಾ ನೀವು ಏನಾದರೂ ಪದಾರ್ಥ ಮಾಡಬೇಕಾದ್ರೆಲ್ಲ ಇದನ್ನು ಬಳಸ್ಬೋದು. ಪಾಲಕ್ ಪನ್ನೀರ್ ಅಥವಾ ನಮಗೆ ಗ್ರೇವಿ ಎಲ್ಲ ಬೇಕು ಅಂತಂದರೆ ಯಾವುದು ಬೇಕೋ ಇದನ್ನು ಮಾಡಬಹುದು, ಬಳಸಿಬಿಟ್ಟು ಮಾಡಬಹುದು. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಂದನೆಗಳು.